ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವರ್ಡ್ ಆಫ್ ಲೈಫ್ ಸಜೀವ ವಾಕ್ಯ ಈ ಕಾರ್ಯಕ್ರಮಕ್ಕಾಗಿ ಕ್ರಿಸ್ತನ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಹಾಗೂ ವಂದಿಸುತ್ತೇನೆ. ನೀವೆಲ್ಲರೂ ಈ ವಾಕ್ಯವನ್ನು ವೀಕ್ಷಿಸ್ತಾ ಬಂದಿದ್ದೀರಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಇನ್ನಷ್ಟು ಹೆಚ್ಚಾಗಿ ಆಶೀರ್ವದಿಸಲಿ. ಕಳೆದ ವಾರ ಮನುಷ್ಯನ ಕೋಪ, ವ್ರಾತ್ ಆರ್ ಆ್ಯಂಗರ್, ಕೋಪ ಅಥವಾ ಸಿಟ್ಟು, ಈ ಎರಡರ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. 2 ವಾರಗಳು ಅದನ್ನೇ ಮಾತಾಡಿದೆ. ಕಳೆದ ವಾರ ಕೂಡ ಕಂಟಿನ್ಯೂ ಮಾಡಿದೆ. ಇವತ್ತು ಎಫೆಸ 4ನೇ ಅಧ್ಯಾಯ 26ನೇ ವಚನವನ್ನು ನಾವು ನೋಡಿಕೊಳ್ಳೋಣ ಪ್ರಿಯರೇ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 26ನೇ ವಚನ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ, ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. 27ನೇ ವಚನ ಹೇಳ್ತದೆ, ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಮನುಷ್ಯರಿಗೆ ಕೋಪ ಬರಬಹುದು, ಕೋಪ ಮಾಡಬಹುದು, ಬರುವುದಲ್ಲ, ಕೋಪ ಮಾಡಬಹುದು. ಮಾಡಬಹುದು ಅಂದರೆ ಪರ್ಮಿಷನ್ ಅಲ್ಲ, ಅನೇಕರು ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಒಂದು ಕಂಡೀಷನ್ ಇದೆ. ಕೋಪ ಮಾಡಲಿಕ್ಕೆ ಅವಕಾಶ ಇದ್ದರೂ ಪಾಪ ಮಾತ್ರ ಮಾಡಬೇಡಿ ಅಂತ. ಕೋಪ ಬಂದ ಮೇಲೆ ಏನೆಲ್ಲ ಬಾಯಲ್ಲಿ ಮಾತು ಬರುತ್ತೆ, ಬೈಯುವಂಥದ್ದು, ವಿರುದ್ಧವಾಗಿ ಮಾತನಾಡುವಂಥದ್ದು, ಹುಚ್ಚು ಮಾತು, ಕುಚಾದ್ಯ ಮಾತು, ಬಂಡು ಮಾತುಗಳು. ಬೈಬಲ್ ಹೇಳ್ತದೆ ಹುಚ್ಚು ಮಾತು, ಕುಚೋದ್ಯ ಮಾತು ಇವೆಲ್ಲ ಅಯುಕ್ತವಾಗಿವೆಂಬುದಾಗಿ. ಬೈಗಳ ಮಾತುಗಳು, ಬಂಡು ಭಾಷೆಗಳು, ಬೇರೆ ಎಲ್ಲ ಬರ್ಬೋದು. ಕರ್ತನಿಗೆ ಇಷ್ಟ ಇಲ್ಲದ ಮಾತುಗಳು ಬಾಯಿಯಿಂದ ಬರ್ಬೋದು. ಅದಕ್ಕೆ ಕೋಪ ಮಾಡಬೇಕಾದ ಅಥವಾ ಬೇರೆ ಎಲ್ಲ ಅನ್ವಾಂಟೆಡ್ ಕಾರ್ಯಗಳು ನಡೆಯಬಹುದು. ಅದಕ್ಕೆ ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ, ಸೂರ್ಯನು ಮುಳುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಅಂದರೆ ಒಂದು ವೇಳೆ ಬೆಳಿಗ್ಗೆ ಸಿಟ್ಟು ಬರುವಂಥ ಸಿಟ್ಟು ಮಾಡಬೇಕಾದ ಕಾರ್ಯ ನಡೆಯಿತು, ಬಟ್ ಸಾಯಂಕಾಲ ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ಅದನ್ನು ನಂತರ ಇಡಬೇಡಿ. ಯಾಕೆ? ಅದು ನಮ್ಮನ್ನು ಡ್ಯಾಮೇಜ್ ಮಾಡ್ತದೆ. ಯಾರ ಮೇಲೆ ಸಿಟ್ಟು ಇದೆ ಅವನಿಗೆ ಏನು ತೊಂದರೆ ಇಲ್ಲ, ಅವನು ಪರ್ಫೆಕ್ಟ್ ಇರ್ತಾನೆ, ಅವನಿಗೆ ಸಮಸ್ಯೆ ಇಲ್ಲ. ಯಾವ ವ್ಯಕ್ತಿಯ ಮೇಲೆ ಯಾರು ಸಿಟ್ಟು ಮಾಡ್ತಾರಾ ಅವರಿಗೆ ರಿಸ್ಕ್, ಅವರಿಗೆ ನಿದ್ರೆ ಸರಿ ಬೀಳುವುದಿಲ್ಲ. ಊಟ ಮಾಡುವಾಗ ಸಹ ಅದೇ ಚಿಂತನೆ, ಸ್ನಾನ ಮಾಡುವಾಗ ಸಹ ಅದೇ ಆಲೋಚನೆ, ಮೆಡಿಟೇಷನ್ ಅದೇ ಮಾಡಿ, ಸಿಟ್ಟು ಮಾಡಿ 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 ಮೆಡಿಟೇಟ್ ಮಾಡಿ ಮಾಡಿ ಆ ಸಿಟ್ಟು ತಾರಕಕ್ಕೆ ಏರಿ ಮತ್ತು ಸಿಕ್ಕಿದರೆ ಒಂದೇ ಅವನ ಕೈಕಾಲು ಮುರಿಯುವುದಾ ಅಥವಾ ಅವನಿಗೆ ಹೊಡೆಯುವುದಾ ಏನಾದರೂ, ಅಥವಾ ಅವನ ನಾಶನವನ್ನು ಬಯಸುವುದಾ? ಇದು ಸಿನ್ನಿಗೆ. ಅದಕ್ಕೆ ಮುಂದೆ ಹೇಳ್ತದೆ, ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಸಿಟ್ಟು ಬಂದು ಅದನ್ನೇ ಮೆಡಿಟೇಟ್ ಮಾಡಿ ರಾತ್ರಿ ಆ ಸೂರ್ಯನು ಮುಳುಗಿದ್ರು ನಂತರದ್ದು ನೆಕ್ಸ್ಟ್ ಡೇಗೂ ಅದು ಹೇಳುವಾಗ ಅದೇ ಇರುವುದಾದರೆ ತಪ್ಪು ಎಲ್ಲರೂ ಮಾಡಿದ್ದಾರೆ. ಹೇಳುವಂಥ ನಾವು ಕೂಡ ಮಾಡಿದ್ದೇವೆ, ತಪ್ಪು ಮಾಡಲಿಲ್ಲ ಅಂತಲ್ಲ. ಆದರೆ ಗೊತ್ತಾದ ಮೇಲೆ, ಈ ವಚನ ನಮಗೆ ಓದಿ ಅರ್ಥ ಆದ ಮೇಲೆ, ಸರಿಯಾಗಿ ಆತ್ಮದಲ್ಲಿ ಪ್ರಕಟ ಆದಮೇಲೆ ಸಿಟ್ಟು ಮಾಡದಿರುವಂಥದ್ದು ಉತ್ತಮ. ಇಷ್ಟೆಲ್ಲ ಸಿಟ್ಟು ಮಾಡಿ ಒಬ್ಬ ಸೇವಕನಾಗಿರುವಂಥ ನಾವೆಲ್ಲರೂ ಸಿಟ್ಟು ಮಾಡಿ ಪುಲ್ಪೇಟ್ನಲ್ಲಿ ಎಂಥದಂತ ನಿಲ್ಲುವುದು, ಹೇಗೆ ನಿಲ್ಲುವುದು? ಸಿಟ್ಟಿನಲ್ಲಿ ಜಗಳದ ಮಾತಾಡೋದು, ಆ ಎದುರಿನ ವ್ಯಕ್ತಿಗೆ ನೋವು ತರುವಂಥ ಮಾತು ಮಾತಾಡೋದು, ಎದುರಿನ ವ್ಯಕ್ತಿಯನ್ನು ಕೂಗಿಸುವಂಥ ಮಾತು ಮಾತಾಡೋದು. ಅವನಿಗೋಸ್ಕರ ಪ್ರಾಣ ಕೊಟ್ಟದ್ದು ನಾನಲ್ಲ. ಯಾಕೆ ಮಾತಾಡಬೇಕು? ಮಾತಾಡಲಿಕ್ಕೆ ಇದ್ದರೆ ಬೈಬಲ್ ಹೇಳ್ತದೆ, ನಿಮ್ಮ ಮಾತು ಇಂಪಾಗಿಯೂ ರಸವತ್ತಾಗಿರಲಿ. ಒಳ್ಳೆಯದರಲ್ಲಿ ಹೇಳ್ಬೋದಲ್ಲ, ನೋಡಪ್ಪ ನೀನು ಯಾಕೆ ಇಂಥ ಕೆಲಸ ಮಾಡಿದ್ದಿ, ಅದನ್ನು ಹೈ ಟೆಂಪರ್ನಲ್ಲಿ ಯಾಕೆ ಹೇಳಬೇಕು? ಯಾರು ಬಾಸ? ಅವನಿಗಾಗಿ ಪ್ರಾಣ ಕೊಟ್ಟದ್ದು ನಾವಾ? ಎದುರಿನ ವ್ಯಕ್ತಿಗೆ ಯಾರೇ ಆಗಿರ್ಬೋದು. ಅದಕ್ಕೆ ಹೇಳುವಂಥ ನಿಯಮ ಇದೆ. ಸೆಲ್ಫ್ ಡಿಕ್ಲೇರ್ಡ್ ಬಾಸ್ಗಳಾದರೆ ಸೇವಕರು, ದೇವರಿಂದ ಆರಿಸಲ್ಪಟ್ಟ ಸೇವಕರು. ನಾವೇ ನಮ್ಮನ್ನು ಸೆಲ್ಫ್ ಡಿಕ್ಲೇರ್ ಮಾಡಿ ನಾನು ಬಾಸ್ ಅಂತ ಮಾಡಿಕೊಂಡ್ರೆ ಇಂಥ ಮಾತುಗಳು ಬರು. ಈ ಒಂದು ವರ್ಕ್ ಪ್ಲೇಸ್, ನಾಟ್ ಓನ್ಲಿ ಚರ್ಚ್, ವರ್ಕ್ ಪ್ಲೇಸ್. ಒಂದು ದಿವಸ ಒಬ್ಬ ವ್ಯಕ್ತಿ, ದೇವಸೇವಕ ಸಹೋದರಿಗೆ, ಅವನಿಗೆ ಅಲ್ಲಿ ಅವನ ಸೇವೆಗೆ ಸ್ವಲ್ಪ ಅಸೋಸಿಯೇಟ್ ಮಾಡ್ತಿದ್ರು.
ಎಷ್ಟು ರ್ಯಾಷ್ನಲ್ಲಿ ಬೈತಾ ಇದ್ದ. ನಾನು ಮತ್ತೆ ಮಧ್ಯ ಪ್ರವೇಶಿಸಿದೆ. ನೋಡಿ, ನಿಮಗೆ ಬೇಕಿದ್ರೆ ಆಕೆ ನೀಡಿ, ಇಲ್ಲದ್ರೆ ಆಕೆಗೆ ಬೇರೆ ಕೆಲಸ ಕೊಡಿ. ಈ ಕೆಲಸಕ್ಕೆ ಮೇಲನ್ನು ಇಡುವ ನಾವು. ಯಾಕೆ ನಿಮ್ಮ ಸಮಾಧಾನ ಹಾಳಾಗಬೇಕು? ನೀವು ಯಾಕೆ ನಿಮ್ಮ ಸಮಾಧಾನ ಹಾಳು ಮಾಡ್ತೀರಿ? ಆಕೆ ಊಟ ಬಿಟ್ಟು ಹೋಗ್ಲಿಕ್ಕಿದ್ಲು, ಮತ್ತು ನಾನು ಮಧ್ಯವರ್ತಿ ವಹಿಸಿ ಮಾತನಾಡಿ ಸಮಾಧಾನ ಪಡಿಸಿದೆ, ಮತ್ತು ಆಕೆ ನಿಂತಳು. ಬಟ್ ನಮಗೆ ರೈಟ್ ಇಲ್ಲ. ನಾನು ಯಾರ ಬಗ್ಗೆ ನಾನು ಸಿಟ್ಟಿನಲ್ಲಿ ಮಾತಾಡ್ತಾ ಇಲ್ಲ. ಬಟ್ ಇದು ಮಾತಾಡುವಾಗ ನೆನಪು ಬಂತು. ಇದು ನೆನಪಿನಲ್ಲೇ ಇರಲಿಲ್ಲ, ಈಗ ಟಕ್ಕ ನೆನಪು ಬಂತು. ಬಟ್ ನಾನಾಗಲಿ ಯಾರೇ ಆಗಲಿ, ನಾನೇ ಆಗಲಿ, ಕ್ರೈಸ್ತರಾದ ನಾವು, ನಮಗೆ ಜವಾಬ್ದಾರಿ ಇದೆ. ಕ್ರಿಸ್ತನ ಪ್ರೀತಿ ನಮಗೆ ಗೊತ್ತಿದೆ. ಕ್ರಿಸ್ತನು ಎಂಥ ಪ್ರೀತಿಯಲ್ಲಿ ಇನ್ನೊಬ್ಬನನ್ನು ಪ್ರೀತಿಸಬೇಕಂತ ಬರೆದಿದ್ದಾನೆ. ಕೊಲೊಸ್ಸೆ 3ನೇ ಅಧ್ಯಾಯ 13ನೇ ವಚನ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಸೈರಿಸಿಕೊಂಡು, ಪೇಷನ್ಸಿನಿಂದ. ಬಿ ಪೇಷನ್ಸ್ ಆ್ಯಂಡ್ ಗಿವ್ ಎಕ್ಸ್ಕ್ಯೂಸ್. ಕ್ಷಮಿಸಿರಿ. ಹೇಗೆ ಕ್ಷಮಿಸಬೇಕು? ಇದು ನನಗೂ ಸಂಭವಿಸ್ತದೆ. ಹೇಳುವಂಥ ದೇವರ ವಾಕ್ಯ ಇಬ್ಬಾಯಿ ಕತ್ತಿ, ಖಾಲಿ ಬೋಧನೆ ಮಾಡಲಿಕ್ಕೆ ಅಲ್ಲ, ಜೀವಿಸಿ ಬೋಧನೆ ಮಾಡಲಿಕ್ಕೆ ನಮಗೆ ದೇವರು ವಾಕ್ಯ ಕೊಟ್ಟದು. ನನಗೆ ದೇವರು ವಾಕ್ಯ ಕೊಟ್ಟದು ಮೊದಲು ಜೀವಿಸಲಿಕ್ಕೆ, ನಂತರ ಬೋಧಿಸಲಿಕ್ಕೆ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಆ ಪ್ರೀತಿ ಏನು ಮಾಡ್ತದೆ ಅಂದರೆ ಎಲ್ಲವನ್ನು ಒಂದು ಮಾಡುವ ಬಂಧವಾಗಿದೆ. ಅದಕ್ಕೆ ಸಿಟ್ಟು ಮಾಡುವಂಥ ಅವಕಾಶ ಬಂದರೆ ಅದು ಒಂದು ವೇಳೆ ಮರೆತು ಹೋಗುವುದಿಲ್ಲ. ಕೂತ್ಕೊಂಡು ಟಂಗ್ಸ್ನಲ್ಲಿ ಪ್ರಾರ್ಥನೆ ಮಾಡಿದರೆ ಆಯಿತು. ಸತ್ಯವೇದ ಹೇಳ್ತದೆ, ಅನ್ಯ ಭಾಷೆಗಳಲ್ಲಿ ಮಾತನಾಡುವವನು ಅವನು ದೇವರ ಸಂಗಡ ಮಾತನಾಡ್ತಾನೆ. ದೇವರ ಸಂಗಡ. ಅದಕ್ಕೆ ನನ್ನ ಪ್ರಿಯರೇ, ಹೆಚ್ಚು ಹೊತ್ತು ನಾವು ನಮ್ಮ ತಂದೆಯ ಸಂಗಡ ಮಾತನಾಡಿದರೆ ಈ ಸಿಟ್ಟೆಲ್ಲ ಕರಗಿ ಮೆಲ್ಟಾಗಿ ನೀರಾಗಿ ಕಾಲಿನ ಅಡಿಗೆ ಬಂದು ಅದರ ಅಡಿಯಲ್ಲಿ ñಕ್ಕೆ ಆಗಿ ಹೋಗ್ತದೆ, ಚಟ್ನಿ ಆಗಿ ಹೋಗ್ತದೆ. ನಾನು ಎಕ್ಸಾಂಪಲ್ ಹೇಳಿದ್ದು ಏನಾಗ್ತದೆ ಅಂತ. ನಾನು ಸ್ಟಾರ್ಟಿಂಗ್ನಲ್ಲಿ ಹೇಳಿದೆ ನಿಮಗೆ ಇವತ್ತು ಮಾತನಾಡುವಾಗ, ಸಿಟ್ಟನ್ನು ನಾವು ಮೆಡಿಟೇಟ್ ಮಾಡಿದರೆ ಬೇಡವಾದ ಬೇರೆ ವಿಧವಾದ ಕಾಯಿಲೆಗಳು ಬರಬಹುದು. ಕಾಯಿಲೆಗಳಿಗೆ ನಾವು ಅವಕಾಶ ಮಾಡಿಕೊಡ್ತೇವೆ. ಯಾಕೆ? ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಸಿಟ್ಟು ಮಾಡದೆ ಏನಾಗಿದೆ ಸಮಸ್ಯೆ ಅದನ್ನು ಮಾತಾಡಿ ಕ್ಲಿಯರ್ ಮಾಡಿ ರಾಜಿ ಆಗಿ ಬಂದರೆ ಆಯಿತು. ಅಲ್ಲಿ ಅವನು ಕ್ಲಿಯರ್, ನಾನು ಕ್ಲಿಯರ್. ಇನ್ನೊಬ್ಬನ ಹತ್ರ ಹೋಗಿ ಮಾತನಾಡಿದರೆ ಅದು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಇಲ್ಲ. ತಪ್ಪುಗಳಾಗಿದೆ. ಮತ್ತು ಎಫೆಸ 4ನೇ ಅಧ್ಯಾಯ ಅದೇ ಅಧ್ಯಾಯದಲ್ಲಿ 31ನೇ ವಚನದಲ್ಲಿ ಹೇಳ್ತದೆ, ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ದೇವರ ಮಕ್ಕಳಾದ ನಮಗೆ ಹೇಳ್ತಾನೆ ಪೌಲನು, ದೇವರ ಆತ್ಮನ ಪ್ರೇರಣೆಯಿಂದ ನಡೆಸಲ್ಪಟ್ಟವನಾಗಿ ಬರೆದಿದ್ದಾನೆ, ಎಲ್ಲ ದ್ವೇಷ, ಬಿಟರ್ನೆಸ್, ರೇಜ್, ಆ್ಯಂಗರ್, ಅಪ್ರೋರ್ ಆ್ಯಂಡ್ ಇವಿಲ್, ಅದನ್ನೇನು ಮಾಡಬೇಕು? ಇವುಗಳನ್ನು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಹತ್ತಿರದಲ್ಲಿದೆ, ಜೊತೆಯಲ್ಲಿದೆ ಸಿಟ್ಟು, ಕ್ರೋಧ. ಕ್ರೋಧ ಅಂದರೆ ಕೊಂದು ಬಿಡುವಷ್ಟು ಕೋಪ. ಅವನು ಸತ್ತರೆ ಒಳ್ಳೆಯದಿತ್ತು ಅಂಥ ಕೋಪ. ಇದು ನಮಗೆ ಬೇಕಾ? ಇದು ದೇವರ ಮಕ್ಕಳಿಗೆ ಬೇಕಾ? ನೀನು ಅಂತ ತುಳುವಲ್ಲಿ ಕುಂಬಾರ್ದು ಅಂತೆ ನಡುಕದಲ್ಲಿ ಸಿಟ್ಟು ಮಾಡುವವರಿದ್ದಾರೆ. ಇನ್ನೊಂದು ಅಂತ, ಅದಕ್ಕೆ ಕ್ರೋಧ ಅಂತ ಹೇಳೋದು. ಸೊ ನನ್ನ ಪ್ರಿಯ ದೇವಜನರೇ, ಸಿಟ್ಟು, ಕೋಪ, ದ್ವೇಷ, ಕ್ರೋಧ, ಕಲಹ, ದೂಷಣೆ ಇವೆಲ್ಲವನ್ನು ಮತ್ತು ಸಕಲ ವಿಧವಾದ ದುಷ್ಟತನವನ್ನು ನಿಮ್ಮಿಂದ ದೂರ ಮಾಡಿರಿ. ಇಲ್ಲಿ ನಮಗೆ ಬರುವಂಥದ್ದು, ನಾನು ಮಾತಾಡುವಂಥದ್ದು ದ್ವೇಷ, ಸಿಟ್ಟು, ಕೋಪ, ಕ್ರೋಧ ಇವೆಲ್ಲವನ್ನು ನಾವು ದೂರ ಮಾಡಲಿಕ್ಕೆ ಸತ್ಯವೇದದಲ್ಲಿ ಬರೆದಿದೆ. ಅದಕ್ಕೆ ಕರ್ತನ ಬರೋಣ ಬೇಗ ಇರುವಾಗ ಸಿಟ್ಟು ಮಾಡಿಕೊಂಡು ನಮ್ಮ ದಿನವನ್ನು ನಾವು ಯಾಕೆ ಹಾಳು ಮಾಡಬೇಕು? ಈ ಕ್ರೋಧವನ್ನು ಇಟ್ಟುಕೊಂಡು, ಸಿಟ್ಟನ್ನು ಮನಸ್ಸಿನಲ್ಲಿಟ್ಟುಕೊಂಡು, ಕೋಪವನ್ನು, ದ್ವೇಷವನ್ನು ದ್ವೇಷದಲ್ಲಿದ್ದುಕೊಂಡು ಜೀವಿಸಿ ನಮ್ಮ ಶರೀರಕ್ಕೆ ನಾವು ಹಾನಿ ಮಾಡಿಕೊಂಡು ನಾಳೆ ಕರ್ತನು ಬರುವಾಗ ಬಿಡಲ್ಪಟ್ಟರೆ. ಒಂದು ದಿವಸ ನನ್ನ ಹತ್ರ ಒಬ್ಬ ವ್ಯಕ್ತಿ ಭಾಳ ರ್ಯಾಶಲ್ಲಿ ಮಾತಾಡ್ತಾ ಇದ್ದ. ಅವನು ಸೇವಕ, ನಾನು ಸೇವಕನೇ ದೇವರ.
ಇಷ್ಟು ರ್ಯಾಶ್ ಮಾತಾಡ್ತಿದ್ದಾನೆ, ಬೊಬ್ಬೆ ಹಾಕಿದೆಲ್ಲ ಆಗಿ ಹೋಗಿದೆ, ಕ್ಷಮಿಸಿ ಆಗಿದೆ. ನಾನು ಯಾಕೆ ಹೇಳುವುದಂದರೆ, ಮನೆಗೆ ಹೋದ ಮೇಲೆ ನನಗೆ ಆದದ್ದು ನನ್ನ ತಲೆಯಲ್ಲಿ ಸಹಿಸಿದೆ. ನಾನು ಕೂಡ 4 ಜವಾಬ್ ಕೊಟ್ಟೆ, ಯಾಕೆ ಅವರು ಬಾಯಿ ಮುಚ್ಚಲಿ ಅಂತ. ಒಂದೇ ಮಾತು ಹೇಳಿದೆ, ನನ್ನ ಜೋರಿನಲ್ಲಿ ನನ್ನ ಹತ್ರ ಇಂಥದ್ದೆಲ್ಲ ಮಾತಾಡೋದು ಬೇಡ ಅಂತ ಹೇಳಿದೆ. ನಾನು ಅಲ್ಲಿಗೆ ಮೌನವಾಗಿ ಬಿಟ್ಟೆ. ಭಾಳ ರ್ಯಾಶಲ್ಲಿ ಮಾತಾಡಿದರು. ಮನೆಗೆ ಹೋದ ಮೇಲೆ ನಾನು ಒಬ್ಬನೇ ಕೂತ್ಕೊಂಡು ಆಲೋಚನೆ ಮಾಡುವಾಗ, ಓ ಯೇಸುವೆ, ಅವರು ಮಾತಾಡಿದ್ರು, ನಾನು ಮಾತಾಡಿದೆ. ಒಂದು ವೇಳೆ ಆ ಸಂದರ್ಭದಲ್ಲಿ, ಆ ಸಮಯದಲ್ಲಿ ರ್ಯಾಪ್ಚರ್ ನಡೀತಿದ್ರೆ ಇಬ್ಬರು ಕೂಡ ಬರ್ತಿದ್ದೇವಲ್ಲ ಅಂತ ಅದು ಆಲೋಚನೆ ಬಂತು. ಆಗ ನಾನು ನೆನೆಸಿದೆ, ಇಂಥದಕ್ಕೆಲ್ಲ ಅವಕಾಶ ನಾನು ಮಾಡಿಕೊಡಬಾರ್ದು. ಮತ್ತು ಯಾರು ಸಿಟ್ಟು ಮಾಡಿದ್ದಾರೆ ಅವರಿಗಾಗಿ ಪ್ರಾರ್ಥನೆ ಮಾಡಬೇಕು. ಅವರು ಕೂಡ ಸೇವಕರು ತಾನೆ, ಅವರನ್ನ್ಯಾಕೆ ನಾವು ಕಳ್ಕೊಳ್ಬೇಕು? ನನ್ನ ಪ್ರಿಯ ದೇವಜನರೇ, ಒಂದು ಒಬ್ಬ ಸೇವಕ ಆ ಒಂದು ಪೊಸಿಷನಿಗೆ ಬರಲಿಕ್ಕೆ ಒಂದು 25 ವರ್ಷ, ಆಗ ಸೇವೆಗೆ ಒಂದು 24 ವರ್ಷ ಮೇಲೆ ಆಗಿದೆ. 24 ವರ್ಷ 25 ವರ್ಷ ಕರ್ತನಲ್ಲಿದ್ದುಕೊಂಡು ಕರ್ತನು ನೇಮಿಸಿದ ಸೇವೆಯನ್ನು ನಾವು ಮಾಡ್ತಾ ಇದ್ದು, ಅಂಥ ಸೇವಕರನ್ನು ನಾವು ಕಳ್ಕೊಂಡ್ರೆ ನಷ್ಟೇ ಅವರಿಗೆ, ಸಭೆಗೆ. ಯಾಕೋಬನನ್ನು ಕಟ್ ಮಾಡಿದ ಹೆರೋದ, ನೆಕ್ಸ್ಟ್ ಕಟ್ ಮಾಡಲಿಕ್ಕೆ ಪೇತ್ರನನ್ನು ಕೊಂಡೋಗಿದ್ದಾನೆ. ಈಗ ಯಾಕೋಬನಿಗೆ ತೊಂದರೆ ಇಲ್ಲ, ಯಾಕೋಬನು ಸತ್ತ, ಒಂದು ಮುಗಿಯಿತು, ಅವನು ಪರಲೋಕದಲ್ಲಿದ್ದಾನೆ, ಎಲ್ಲರನ್ನು ಮುಖದ ನೋಡ್ತಾ ಇದ್ದಾನೆ. ಅದನ್ನಷ್ಟೇ ಯಾರಿಗೆ? ಒಬ್ಬ ಸೇವಕ ಸಭೆಯಲ್ಲಿ ನಷ್ಟವಾದರೆ ಸಭೆಗೆ ನಷ್ಟ, ಕಿಂಗ್ಡಮಿಗೆ ನಷ್ಟ ಭೂಲೋಕದಲ್ಲಿ. ಅವನ ಮೂಲಕ ಇನ್ನೆಷ್ಟೋ ಸೇವೆ ಆಗಲಿಕ್ಕಿತ್ತು. ಅದಕ್ಕೋಸ್ಕರ ಪ್ರಿಯ ದೇವಜನರೇ, ಎಲ್ಲ ಸಿಟ್ಟನ್ನು ಬಿಟ್ಟು ಯಥಾರ್ಥ ಹೃದಯದಿಂದ ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಂಥದ್ದು ಬಹಳ ಒಳ್ಳೆಯದು. ಆಗ ನನಗೆ ಆಯಿತು, ಸುಮ್ಮನೆ ಇನ್ನೆಲ್ಲ ಇಂಥದ್ದೆಲ್ಲವನ್ನು ಬಿಟ್ಟು ನಾವು ಯಥಾರ್ಥವಾಗಿ ದೇವರು ಮೆಚ್ಚುವ ರೀತಿಯಲ್ಲಿ ನಮ್ಮ ಮಾತುಗಳು ಬರಬೇಕು. ದೂಷಣೆಯ ಮಾತುಗಳು ಬರಬಾರ್ದು, ಕ್ರೋಧದ ಮಾತುಗಳು ಬರಬಾರ್ದು, ಸಿಟ್ಟಿನ ಮಾತುಗಳು ಬರಬಾರ್ದು. ಸಿಟ್ಟನ್ನು ಬಿಡಬೇಕು. ಒಬ್ಬರ ಹತ್ರ ಕರೆಕ್ಷನ್ ಕೊಡುವುದಾದರೆ ಅವನ ಹತ್ರ ಸಮಾಧಾನದಲ್ಲಿ ನಿಮ್ಮ ಸಂಭಾಷಣೆಯು ಇಂಪಾಗಿಯೂ ರಸವತ್ತಾಗಿಯೂ ಇರಲಿ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅದೇ ರೀತಿಯಲ್ಲಿ ನಾವು ಮಾತನಾಡಬೇಕು ಎಂಬ ಆಲೋಚನೆಯಲ್ಲಿ ನಾನು ಮತ್ತು ನೀನು ಪ್ರತಿಯೊಬ್ಬರೂ ನಡೆಸಲ್ಪಡುವುದು ಬಹಳ ಪ್ರಾಮುಖ್ಯವಾದದ್ದು. ಹಾಗಾಗಿ ನೋಡಿ, ಎಷ್ಟು ಒಳ್ಳೆಯ ವಚನಗಳು ಜ್ಞಾನೋಕ್ತಿಯಲ್ಲಿ ಬರೆದಿದೆ. ಜ್ಞಾನೋಕ್ತಿ 15ನೇ ಅಧ್ಯಾಯ 1ನೇ ವಚನ ಹೇಳ್ತದೆ, ಮೃದುವಾದ ಉತ್ತರವು ಸಿಟ್ಟನ್ನು ಆರಿಸುವುದು. ಒಬ್ಬ ವ್ಯಕ್ತಿ ನಿನಗೆ ಸಿಟ್ಟಿನಲ್ಲಿ ಮಾತಾಡುವಾಗ ನೀನು ನೆಗಡಿಕೊಂಡು ಆನ್ಸರ್ ಮಾಡಿದರೆ ಅವನ ಸಿಟ್ಟು ಶಮನವಾಗ್ತದೆ, ನೀನು ಹೇಳುವಂಥದ್ದು ಅವನಿಗೆ ಅರ್ಥ ಆಗ್ತದೆ. ಒಬ್ಬ ಸಿಟ್ಟಿನಲ್ಲಿ ಮಾತಾಡುವಾಗ, ಜಗಳ ಮಾಡುವಾಗ ನೀನು ಕೂಡ ಸಿಟ್ಟಿನಲ್ಲಿ ಉತ್ತರ ಕೊಟ್ಟರೆ ಎಲ್ಲೆಲ್ಲಿಗೆ ರೀಚ್ ಆಗ್ತದೆ ಅದು. ಬಟ್ ಎದುರಿನ ವ್ಯಕ್ತಿಗೆ ಅರ್ಥವಾಗುವಾಗೆ ಮಾತಾಡಬೇಕು, ಇಲ್ಲದಿದ್ದರೆ ಅಲ್ಲಿಂದ ಜಾಗ ಖಾಲಿ ಮಾಡಬೇಕು. ಆವಾಗ ನಂತರ ಅವನು ಮಾತಾಡೋದು ನಮಗೆ ಕೇಳುವುದಿಲ್ಲಲ್ಲ. ಬೇರೆಯವ್ರ ಹತ್ರ ಏನು ಮಾತಾಡಲಿ, ನಮಗೆ ಕೇಳಲಿಲ್ಲಲ್ಲ, ನಾವು ಫ್ರೀ ಆಗಿರ್ತೇವೆ. ಬಟ್ ಅವನ ಮೇಲೆ ಸಿಟ್ಟು ಮಾಡಿದಂಥದ್ದು ನಾವು ದ್ವೇಷ ಇಟ್ಕೊಂಡ್ರೆ ನಮಗೆ ಸಮಸ್ಯೆ. ಹೇಳಲಿಕ್ಕೆ ತುಂಬ ಇದೆ, ಬಟ್ ನಾನು ಎಲ್ಲವನ್ನು ಹೇಳುವುದಿಲ್ಲ. ಸಮಸ್ಯೆ ಹೇಗೆ, ಎಂಥ ಸಮಸ್ಯೆ ಆಗಿದೆ, ಏನೆಲ್ಲ ಆಗಿದೆ, ಅದಕ್ಕೆ ನನಗೆ ಎವಿಡೆನ್ಸ್ ಇದೆ. ಸಿಟ್ಟು ಮಾಡಿಕೊಂಡು ಕ್ಷಮಿಸದೆ ಇದ್ದಾಗ ಏನೆಲ್ಲ ಆಗಿದೆ ಅದಕ್ಕೆ ಎವಿಡೆನ್ಸ್ ಇದೆ. ಕೋಪಿಷ್ಠನು ವ್ಯಾಜ್ಯವನ್ನು ಎಬ್ಬಿಸ್ತಾನೆ. ಒಬ್ಬ ಕೋಪಿಷ್ಠ ಕೋಪದಲ್ಲಿ ಮಾಡಿ ವ್ಯಾಜ್ಯವನ್ನು ಎಬ್ಬಿಸ್ತಾನೆ, ಜಗಳವನ್ನು ಎಬ್ಬಿಸ್ತಾನೆ. ದೀರ್ಘ ಶಾಂತನಾದವನು ಜಗಳವನ್ನು ಶಮನ ಮಾಡ್ತಾನೆ. ಯಾವ ವ್ಯಕ್ತಿ ದೀರ್ಘ ಶಾಂತನಾಗಿರ್ತಾನೆ ಅವನು ಕೋಪದಲ್ಲಿ ಮಾತನಾಡುವಾಗಲೂ ಇವನು ನೆಗಡ್ತಾ ಇರ್ತಾನೆ. ಅವನಿಗೆ ಗೊತ್ತುಂಟು ಮಗು ಎದ್ದಿತ್ತು ಅಂತ. ಬೈಬಲ್ ಹೇಳ್ತದೆ 4ನೇ ಅಧ್ಯಾಯ ಗಲಾತ್ಯ, ಒಬ್ಬ ವ್ಯಕ್ತಿಯು ಬಾಲಕನಾಗಿದ್ದಾಗ ಅವನು ಪಾಲಕರ, ನಾನು ಓದ್ತೇನೆ 4ನೇ ಅಧ್ಯಾಯ 1ನೇ ವಚನ. ಆದರೆ ನಾನು ಹೇಳುವುದೇನೆಂದರೆ, ಬಾಧ್ಯನು ತಾನು ಆಸ್ತಿಗೆಲ್ಲ ದಣಿಯಾಗಿದ್ದರೂ ಬಾಲಕನಾಗಿರುವ ತನಕ ದಾಸನಂತೆ ಇರುವನೇ ಹೊರತು ಬೇರೆ ಇಲ್ಲ. ತಂದೆಯು ನೇಮಿಸಿದ ದಿನದವರೆಗೆ ಪಾಲಕರ ಮತ್ತು ಮನೆಯಾರ್ತೆಯವರ ಕೈ ಕೆಳಗಿರುವನು. ಹಾಗೆಯೇ ನಾವು ಸಹ ಬಾಲಕರಾಗಿದ್ದಾಗ ಲೋಕದವರ ಬಾಲಬೋಧನೆಗೆ ಅಧೀನರಾಗಿದ್ದೆವು. ಬಾಲಕರಾದಾಗ ಇಂಥದ್ದೆಲ್ಲ ಆ್ಯಕ್ಷನ್ ಸ್ಟಾರ್ಟ್ ಆಗುವಾಗ ಗೊತ್ತಾಗ್ತದೆ ಬಾಲಕನಾಗಿ, ಈಗ ಬಾಲಕನ ಥರ ಮಾತಾಡ್ತಾನೆ, ಈಗ ಬಾಲಕ ಅಂತ.
ಆವಾಗ ನಾವು ಸಮಾಧಾನದಲ್ಲಿದ್ದರೆ, ನಾವು ಒಂದು ಶಬ್ದ ಉತ್ತರ ಕೊಡದಿದ್ದರೆ, ಎರಡು ವಿಧ ಉಂಟು. ಮೂರ್ಖನಿಗೆ ಸರಿಯಾದ, ಅದು ಮೂರ್ಖನಿಗೆ ಉತ್ತರ ಕೊಡಬೇಡ ಅಂತ ಬರ್ತಿದೆ, ಅವನು ಎದುರು ಮಾತಾಡ್ತಾನೆ. ಇನ್ನೊಂದು ಕಡೆಯಲ್ಲಿ ಮೂರ್ಖನಿಗೆ ಸರಿಯಾದ ಉತ್ತರವನ್ನು ಕೊಡು, ಇಲ್ಲದಿದ್ದರೆ ಅವನನ್ನೇ ಜ್ಞಾನಿ ಅಂತ ನೆನೆಸ್ತಾನೆ. ಇದು ಜ್ಞಾನೋಕ್ತಿಯಲ್ಲಿ ಬರ್ತದ್ದು. ಸೊ ಇಲ್ಲಿ ದೀರ್ಘಶಾಂತನು ಜಗಳವನ್ನು ಶಮನ ಮಾಡ್ತಾನೆ ಅಂತೆ. ಒಬ್ಬ ಎಷ್ಟೇ ಮಾತನಾಡಲಿ ದೀರ್ಘಶಾಂತನು ಅದಕ್ಕೆ ಒಂದಕ್ಕೂ ಉತ್ತರ ಕೊಡುವುದಿಲ್ಲ, ಅವನಿಗೆ ಅದರ ವಿಷಯದಲ್ಲಿ ಕ್ಯಾರೆ ಇರುವುದಿಲ್ಲ. ಅವನ ದೀರ್ಘಶಾಂತಿ ಅವನಲ್ಲಿ ಇರ್ತದೆ. ಅದಕ್ಕೆ ಕಳೆದ ವಾರದಲ್ಲಿ ನಾನು ಪೇತ್ರನ ಎಂಥ ಕೋಪಿಷ್ಟ, ಎಂಥ ದೀರ್ಘಶಾಂತಿಯಿಂದ ಆತ ನಡೆಸಲ್ಪಟ್ಟ, ಎಂಥ ತಾಳ್ಮೆಯ ವ್ಯಕ್ತಿಯಾಗಿದ್ದ, ಹೇಗೆ ತಾಳ್ಮೆಯಲ್ಲಿ ಸೇವೆ ಮಾಡಿದ ಅಂತ ನಾನು ನಿಮಗೆ ತಿಳಿಸಿದ್ದೆ. ಇವತ್ತು ಇಲ್ಲಿ ನೋಡಿ, ಕೋಪಿಷ್ಟನು ವ್ಯಾಜ್ಯವನ್ನು ಎಬ್ಬಿಸ್ತಾನೆ, ದೀರ್ಘಶಾಂತನವನು ಜಗಳವನ್ನು ಶಮನ ಮಾಡ್ತಾನೆ. 16ನೇ ಅಧ್ಯಾಯ 32ನೇ ವಚನ ಜ್ಞಾನೋಕ್ತಿ ಹೇಳ್ತಾನೆ, ದೀರ್ಘಶಾಂತನು ಶೂರನಿಗಂತ ಶ್ರೇಷ್ಠನು. ಇದು ಸತ್ಯವೇದದಲ್ಲಿರುವ ಮಾತು. ನೀನು ದೀರ್ಘಶಾಂತಿಯಲ್ಲಿ ನಡೆದಾಗ ನೀನು ಶೂರನಾಗಿ ನಡೆಸಲ್ಪಡ್ತಿ. ನೀನು ಶಾಂತನಾಗಿ ನಡೆಸಲ್ಪಡುವಾಗ ನಿನಗೆ ಭಯಪಡ್ತವೆ. ಯಾಕೆ? ನೀನು ಶೂರನಾಗಿದ್ದೆಂಬುದಾಗಿ ದೆವ್ವಗಳು ಭಯಪಡ್ತವೆ. ದೀರ್ಘಶಾಂತನು ಶೂರನಿಗಿಂತ ಶ್ರೇಷ್ಠನು, ತನ್ನನ್ನು ಆಳುವವನು. ಒಬ್ಬ ವ್ಯಕ್ತಿ ಯಾರು ತನ್ನನ್ನು ಆಳ್ತಾನ, ಶರೀರ ಎದ್ದಾಗ ಮನುಷ್ಯದ ಜಾನ್ ಸ್ಟಾಪ್ ಇಟ್, ಮೌನವಾಗಿರಿ, ಈಗ ಮಾತಾಡಬೇಡ, ಇದು ಸಮಯ ಅಲ್ಲ. ಒಳಗಿನಿಂದ ಒಂದು ಸದ್ದು ಬರ್ತದೆ, ಆತ್ಮದಿಂದ. ಆವಾಗ ಇವನು ಟೋಟಲಿ ಕ್ಲಿಯರ್ ಆಗಿರ್ತಾನೆ, ದೇವರ ಆತ್ಮನಲ್ಲಿ ನಡೆಸಲ್ಪಡುವವನು. ದೀರ್ಘಶಾಂತನು ಶೂರನಿಗಿಂತ ಶ್ರೇಷ್ಠನು. ದೇವದೂತರು ನೋಡ್ತಾರೆ, ದುರಾತ್ಮಗಳು ನೋಡ್ತವೆ. ನಾವು ದೀರ್ಘಶಾಂತಿಯಲ್ಲಿರುವಾಗ ಅವುಗಳು ಭಯಪಡ್ತವೆ. ಯಾಕೆ? ಇವನು ಶೂರನು ಮಾತ್ರ ಅಲ್ಲ, ಇವನು ಶೂರನಿಗಿಂತ ಶ್ರೇಷ್ಠನೆಂಬುದಾಗಿ. ಆತ್ಮೀಕ ಲೋಕ ದೀರ್ಘಶಾಂತನನ್ನು ಗುರುತಿಸಿಕೊಳ್ಳುವುದು ಈ ರೀತಿಯಾಗಿ. ತನ್ನನ್ನು ಆಳುವವನು ಪಟ್ಟಣವನ್ನು ಆಳುವ ಶೂರನಿಗಿಂತ ಶ್ರೇಷ್ಠನು. ಓಕೆ, ಇನ್ನೊಂದು ವಚನ ಇದೆ, ಜ್ಞಾನೋಕ್ತಿ 19ನೇ ಅಧ್ಯಾಯ 11ನೇ ವಚನ. ಇದು ಭಾರಿ ಸೂಪರ್ ವರ್ಡ್. ನನಗೆ ಇದನ್ನು ಓದುವಾಗ ಭಾಳ ಖುಷಿ ಆಯಿತು. ಮನುಷ್ಯನ ವಿವೇಕ ಸಿಟ್ಟಿಗೆ ಅಡ್ಡಿ ಅಂತೆ. ಅಂದರೆ ವಿವೇಕಿ ಹತ್ರ ಯಾರಾದರೂ ಸಿಟ್ಟು ಮಾಡಿದರೆ ಆ ಸಿಟ್ಟಿಗೆ ಅವನು ಅಡ್ಡಿ ಮಾಡ್ತಾನೆ. ಅಂದರೆ ಒಬ್ಬ ವಿವೇಕಿ ಅವನ ಮುಂದೆ ಒಬ್ಬನು ಸಿಟ್ಟು ಮಾಡುವಾಗ, ಜಗಳ ಮಾಡಲಿಕ್ಕೆ ಬರುವಾಗ, ಇವನಲ್ಲಿರುವ ವಿವೇಕ ಅವನಿಗೆ ಅಡ್ಡಿ ಆಗ್ತದೆ ಇವನ ಹತ್ರ ಸಿಟ್ಟು ಮಾಡಲಿಕ್ಕೆ. ಎಂಥ ಒಳ್ಳೆಯ ವಚನ. ಅದಕ್ಕೆ ಜ್ಞಾನೋಕ್ತಿಯಲ್ಲಿ 4 ಸಂಗತಿ ಬರೆದಿದೆ: ಜ್ಞಾನ, ಬುದ್ಧಿ, ವಿವೇಕ, ತಿಳುವಳಿಕೆ. ಯಾವುದು? ಜ್ಞಾನ, ಬುದ್ಧಿ, ವಿವೇಕ, ತಿಳುವಳಿಕೆ. ಅದರಲ್ಲಿ ವಿವೇಕ ಇರುವವನು, ಒಬ್ಬ ವಿವೇಕಿ, ಅವನು ತನ್ನ ವಿವೇಕದಲ್ಲಿ ದಿನಾಲೂ ನಡೆಯುವಾಗ ಎದುರಿನಲ್ಲಿ ಯಾರಾದರೂ ಸಿಟ್ಟು ಮಾಡಿದರೆ ಅವನ ಸಿಟ್ಟಿಗೆ ಇವನು ಅಡ್ಡಿ ಆಗ್ತಾನೆ. ಅದರ ಅರ್ಥ, ಆ ವ್ಯಕ್ತಿ ವಿವೇಕಿ ಹತ್ರ ಎದುರಿನವನಿಗೆ ಸಿಟ್ಟು ಮಾಡಲಿಕ್ಕೆ ಆಗುವುದಿಲ್ಲ. ನನಗೆ ಒಂದು ಸಿಟ್ಟು ಬಂತು ಮಾರ್ರೆ, ಆದರೆ ಅವರ ಹತ್ರ ಸಿಟ್ಟು ಮಾಡಲಿಕ್ಕೆ ಆಗಲಿಲ್ಲ ಅಂತ. ಒಬ್ಬ ವ್ಯಕ್ತಿಗೆ ಯಾರ ಹತ್ರ ಸಿಟ್ಟು ಮಾಡಬೇಕು, ಯಾರ ಹತ್ರ ಸಿಟ್ಟು ಮಾಡಬಾರ್ದು ಅಂತ ಗೊತ್ತಿದೆ. ಪೊಲೀಸ್ ಸ್ಟೇಷನಿಗೆ ಹೋಗಿ SI ಹತ್ರ ತೋರಿಸ್ತಾರ ಸಿಟ್ಟನ್ನು, ಸರ್ಕಲ್ ಹತ್ರ ತೋರಿಸ್ತಾರ ಸಿಟ್ಟನ್ನು, DIG ಹತ್ರ, SP ಹತ್ರ ಇಲ್ಲ, ಸ್ಯಾರ್ ಅಂತ ಹೇಳ್ತಾರೆ. ಅಲ್ಲಿ ಹೋದಾಗ ಆ್ಯಕ್ಚುಲಿ ಪೊಲೀಸ್ನವರು ಇರುವುದು ನಮ್ಮ ರಕ್ಷಣೆಗೆ, ನಾವು ಅವ್ರ ಹತ್ರ ಭಯಪಡುವುದಲ್ಲ. ಬಟ್ ಏನಾದರೂ ಕರೆದಾಗ ಒಬ್ಬರೇ ಹೋಗುವುದಿಲ್ಲ, ಇನ್ನೊಬ್ಬರನ್ನು ಹಿಡ್ಕೊಂಡು ಹೋಗ್ತಾರೆ, ಏನಾದರೂ ಮಾಡ್ತಾರೆ ಅಂತ. ನಾನು ಒಬ್ಬನೇ ಸೋಷಿಯಲ್ ವರ್ಕ್ ಮಾಡ್ತಿದ್ದೆ, ಒಬ್ಬನೇ ಹೋಗ್ತಿದ್ದದ್ದು. ನನ್ನ ಪ್ರಾಬ್ಲಮ್ಗೆ ನಾನು ಇದುವರೆಗೆ ಹೋಗಲಿಲ್ಲ. ಸ್ಟೇಷನಿಗೆ ಹೋಗುವ ಅವಕಾಶ ದೇವರು ನನಗೆ ಒದಗಿ ಬರಲೇ ಇಲ್ಲ, ಬರುವುದೂ ಇಲ್ಲ. ಅಟ್ಯಾಕ್ ಆಗುವಾಗ ಹೋಗ್ತಿದ್ದೆವು, ಒಬ್ಬನೇ ಹೋಗಬೇಕಿದ್ರೆ ಒಬ್ಬನೇ ಹೋಗ್ತಿದ್ದೆ. ನಾನು ಭಯ ಪಡ್ತಿರ್ಲಿಲ್ಲ. ಈಗಲೂ ದೇವರು ಅದೇ ರೀತಿಯಾಗಿ ಇಟ್ಟಿದ್ದಾನೆ, ದೇವರಿಗೆ ಸ್ತೋತ್ರ. ಬಟ್ ಇಲ್ಲಿ ನಾನೇನು ಮಾತಾಡ್ತೇನೆ ಅಂದರೆ, ಸ್ಟೇಷನ್ನಲ್ಲಿ ಹೋದರೆ ಪೊಲೀಸ್ನವರಿಗೆ ಹಾಗೆ ಮಾತಾಡ್ತಾರಾ? ಮನೆಯಲ್ಲಿ ಮಾತಾಡಿದಾಗೆ, ಬೇರೆಯವರಿಗೆ ಮಾತಾಡಿದಾಗೆ ಇಲ್ಲ. ಯಾಕೆ? ಅವನು ಒಳಗೆ ಆಗ್ತಾನೆ, ಒಳಗೆ ಆಗ್ತಾನೆ. ಅದೇ ನಮ್ಮ ಸಹೋದರರ ಹತ್ರ, ಮಕ್ಕಳ ಹತ್ರ ಹೇಗೆ ಮಾತಾಡ್ತಾರೆ? ಪೊಲೀಸ್ನವ್ರ ಹತ್ರ ಬಾಲ ಅಡಿಗೆ,
ಹಾಗಾದರೆ ಗೊತ್ತುಂಟು ಯಾರ ಹತ್ರ ಕೋಪ ಮಾಡಬಾರ್ದು ಅಂತ ಗೊತ್ತುಂಟು. ಎಷ್ಟು ಕೋಪ ಬಂದ್ರೂ ಅವರು ಮುಂಚೆ ಕೋಪ ಭರಿಸುವಂಥ ಮಾತುಗಳು ಬರ್ತಿತ್ತು ಅವರಿಂದ, ಆದರೆ ಬಂದ್ರೂ ಆ ಸ್ಟೇಷನ್ನಲ್ಲಿ ಏನು ಮಾತಾಡದೆ ಮೌನವಾಗಿರ್ತಾರೆ. ಯಾಕೆ? ಆಗ ಸಿಟ್ಟು ಯಾಕೆ ಬರಲಿಲ್ಲ? ಆದರೆ ಕಂಟ್ರೋಲ್ ಮಾಡಲಿಕ್ಕೂ ಗೊತ್ತುಂಟು, ಬಟ್ ಎಲ್ಲಿ ಮಾಡ್ತಾ ಇಲ್ಲ. ಎವ್ರಿಬಡಿ ಕ್ಯಾನ್ ಕಂಟ್ರೋಲ್ ದ ಆ್ಯಂಗರ್, ಎಲ್ಲರೂ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ. ಅಲ್ಲಿ ಯಾಕೆ ಇಲ್ಲ? DC ಆಫೀಸ್ಗೆ ಹೋದರೆ DC ಹತ್ರ ಜೋರು ಮಾತಾಡ್ತಾರ, ಆಗಲೇ ಒಳ್ಳೆಯ ಆಗ್ತಾರೆ. ಹಾಗಾಗಿ ಮನುಷ್ಯನ ವಿವೇಕವು ಸಿಟ್ಟಿಗೆ ಅಡ್ಡಿ. ಒಬ್ಬ ವ್ಯಕ್ತಿ ವಿವೇಕದಲ್ಲಿ ನಡೆದರೆ ಅವನು ಸಿಟ್ಟು ಮಾಡುವುದಿಲ್ಲ ಬಿಡಿ, ಸೆಕೆಂಡ್ ಎದುರಿನವನಿಗೆ ಸಿಟ್ಟು ಮಾಡಲಿಕ್ಕೆ ಆಗುವುದಿಲ್ಲ, ಅಡ್ಡಿ. ಇದೊಂದು ವಚನ ಕೇಳಿ, ಈಗ ಓದ್ತೇನೆ ನಾನು. ಇದು ಭಾರಿ ನಾವು ಎಚ್ಚರಿಕೆ ಇರಬೇಕಾದದ್ದು. 22ನೇ ಅಧ್ಯಾಯ ಜ್ಞಾನೋಕ್ತಿ 24 ಮತ್ತು 25 2 ವಚನಗಳು. ಕೋಪಿಷ್ಠನ ಸಂಗಡ ಸ್ನೇಹ ಬೆಳೆಸಬೇಡ. ಯಾರ ಸಂಗಡ? ಕೋಪಿಷ್ಠನ ಸಂಗಡ ಸ್ನೇಹ ಬೆಳೆಸಬೇಡ. ಸಿಟ್ಟುಗಾರನ ಸಹವಾಸ ಮಾಡಬೇಡ. ಮಾಡಿದರೆ ಆತನ ದುರ್ನಡತೆಯನ್ನು ಅನುಸರಿಸಿ ನಿನ್ನ ಪ್ರಾಣವನ್ನು ಉರುಳಿಗೆ ಸಿಕ್ಕಿಸಿಕೊಳ್ಳುವೆ. ಎಚ್ಚರಿಕೆ, ನೋಡಿಕೋ. ಕೋಪಿಷ್ಠನ ಸಂಗಡ ಸ್ನೇಹ ಬೆಳೆಸಬೇಡ, ಸಿಟ್ಟುಗಾರನ ಸಹವಾಸ ಮಾಡಬೇಡ. ಮಾಡಿದರೆ ಅವರನ್ನ ದುರ್ನಡತೆ ನೀನು ಅನುಸರಿಸಿ ನಿನ್ನ ಪ್ರಾಣವನ್ನು ಉರುಳಿಗೆ ಸಿಕ್ಕಿಕೊಳ್ತಿ. ಸ್ನೇರ್, ಉರುಳಿಗೆ ಸಿಕ್ಕಿ ಬೀಳ್ತದೆ ಪ್ರಾಣ. ಅದಕ್ಕೆ ಯಾರ ಸ್ನೇಹ ಮಾಡಬೇಕು, ಯಾರ ಸ್ನೇಹ ಮಾಡಬಾರ್ದು, ಇದು ಆತ್ಮನಿಂದ ನಾವು ನಡೆಸಲ್ಪಡಬೇಕು. ನಮಗೆ ದೇವರು ವಿವೇಕ ಕೊಟ್ಟಿದ್ದಾನೆ. ಕೋಪ ಮಾಡಬೇಕಾ ಬಿಡಬೇಕಾ, ಹೊತ್ತು ಮುಳುಗುವ ಮೊದಲು ನಮ್ಮ ಸಿಟ್ಟು ಆರಬೇಕಾ? ವಿವೇಕದಲ್ಲಿ ನಡೆದರೆ ಯಾರು ಕೂಡ ನಮ್ಮ ಹತ್ರ ಸಿಟ್ಟು ಮಾಡೋದಿಲ್ಲ, ಆ ಸಿಟ್ಟಿಗೆ ಅಡ್ಡಿಯಾಗಿರ್ತದೆ. ಸೊ ನನ್ನ ಪ್ರಿಯ ದೇವಜನರೇ, ನಾನು ನಿಲ್ಲಿಸ್ತೇನೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸೊ ಕೋಪದ ದಿನದಲ್ಲಿ ಧನವು ವ್ಯರ್ಥ. ಕೋಪ ಮಾಡಿ ಇಡೀ ದಿನ ಕೋಪ ಮಾಡಿದರೆ ಮತ್ತೆ ಅದಕ್ಕೆ ಎಷ್ಟು ಬೇಕಾದರೂ ಹಣ ಖರ್ಚು ಮಾಡ್ತಾರೆ. ನಿನ್ನನ್ನು ಬುಡುಪುಜಿ ಕೋಟಿ ಖರ್ಚಾಣ ಮಲ್ಲೆಜಿ ಬುಡುಪಿನೇ ಇಜ್ಜು ಅಂತ. ಹಣ ವ್ಯರ್ಥ, ವೇಸ್ಟೇ ವೇಸ್ಟ್. ಸ್ಟೇಷನಿಗೆ ಕಾಸು, ಅಲ್ಲಿಗೆ ಕಾಸು, ಇಲ್ಲಿ ಕಾಸು, ಲಾಸ್ಟಿಗೆ ಕಾಂಪ್ರಮೈಸಿಗೆ ಕಾಸು, ಹಣವೇ ವ್ಯರ್ಥ. ಅದಕ್ಕೆ ಬೆಸ್ಟ್ ದೇವರ ಪ್ರೀತಿಯಲ್ಲಿ ನಡೆದರೆ ಆಯಿತು. ದೇವರ ವಿವೇಕದಲ್ಲಿ ನಾವು, ದೇವರು ನಮಗೆ ಕೊಟ್ಟಿರುವ ದೇವರ ವಿವೇಕತನದಲ್ಲಿ ನಾವು ನಡೆಸಲ್ಪಟ್ಟರೆ ನಾವು ಸಿಟ್ಟುಗೊಳ್ಳುವುದಿಲ್ಲ, ನಮ್ಮಲ್ಲಿ ಕ್ರೋಧ ಇರುವುದಿಲ್ಲ, ಜಗಳ ಮಾಡುವುದಿಲ್ಲ, ಸಮಾಧಾನದಲ್ಲಿರ್ತೇವೆ ಮತ್ತು ದೇವರ ಪ್ರೀತಿಯನ್ನು ನಮ್ಮಲ್ಲಿ ನಾವು ಧರಿಸಿಕೊಂಡವರಾಗಿ ವಿವೇಕದಲ್ಲಿ ಜೀವಿಸ್ತೇವೆ. ಯಾವಾಗಲೂ ಫಲಭರಿತವಾಗಿ ಜಯಭರಿತವಾಗಿ ನಡೀತೇವೆ. ಯಾವ ರೋಗವು, ಯಾವ ಡಿಪ್ರೆಷನ್ನ, ಯಾವ ಬ್ಲಡ್ ಪ್ರೆಷರ್ ನಮ್ಮನ್ನು ಹಿಂಬಾಲಿಸುವುದಿಲ್ಲ. ಯಾವಾಗಲೂ ನಾವು ಆರೋಗ್ಯದಿಂದ ಇರ್ತೇವೆ. ನಮಗೇನೇ ಲಾಭ. ನನ್ನ ಪ್ರಿಯ ದೇವಜನರೇ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಾತನು. ನಿನ್ನ ಕೃಪೆಯು ಶಾಶ್ವತವಾದ, ನಿನ್ನ ಪ್ರೀತಿಯು ಅಪಾರವಾದದ್ದು ಸ್ವಾಮಿ. 3 ವಾರಗಳಿಂದ ಕೋಪ, ಸಿಟ್ಟು, ಕ್ರೋಧ ಈ 3 ವಿಷಯದ ಬಗ್ಗೆ ಮಾತನಾಡಿದ್ದೇನೆ ಸ್ವಾಮಿ. ನೀನು ನಡೆಸಿದ್ದಿ. ಇದನ್ನು ಕೇಳಿ ಜನರು ವಿವೇಕದಿಂದ ನಡೆಸಲ್ಪಡಲಿ ಮತ್ತು ಸಿಟ್ಟನ್ನು ಕರ್ತನೆ ಸಂಪೂರ್ಣವಾಗಿ ಬಿಟ್ಟು ಬಿಡಲಿ ಮತ್ತು ನಿನ್ನ ಪ್ರೀತಿಯಲ್ಲಿ ನಡೆಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಯಾರ್ಯಾರು ಕೋಪ ಮಾಡಿ ಅದನ್ನು ಹಾಗೂ ಇವತ್ತಿನವರೆಗೂ ಕೋಪದಲ್ಲಿದ್ದಾರಾ, ಅವರು ಒಂದಾಗಲಿ, ರಾಜಿಯಾಗಲಿ ಮತ್ತು ಸಮಾಧಾನದಲ್ಲಿರಲಿ. ಕ್ರಿಸ್ತನು ಕ್ಷಮಿಸಿದಂತೆ ಅವರನ್ನು ಪೂರ್ಣವಾಗಿ ಕ್ಷಮಿಸುವವರಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಕರ್ತನ ಈ ವಾಕ್ಯ ಎಲ್ಲ ಕಡೆಗೆ ಹಬ್ಬಿಕೊಳ್ಳಲಿ. ಎಲ್ಲರೂ ಇದರಿಂದ ಉತ್ತೇಜನಗೊಳ್ಳಲಿ, ಇದರಿಂದ ಕ್ಲಿಯರ್ ಆಗಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ಗಾಡ್ ಬ್ಲೆಸ್ ಯು. ಯು ಆರ್ ಬ್ಲೆಸ್ಸಡ್. ವಾಕ್ಯವನ್ನು ಶೇರ್ ಮಾಡಿ ಎಲ್ಲರಿಗೆ. ನೀವು ಕೇಳಿ. ಗಾಡ್ ಬ್ಲೆಸ್ ಯು.